ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ಇವತ್ತು ಸನತ್ ಸುಜಾತ ಋಷಿಯ ಆಗಮನದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಸನತ್ ಸುಜಾತೀಯ ಅನ್ನುವಂತಹ ಕೆಲವು ಅಧ್ಯಾಯಗಳಿದೆ. ಅಂದರೆ ಅವ್ರು ಹೇಳಿರುವಂಥ ಮಾತುಗಳ ಬಗ್ಗೆ. ಈಗ ವಿದುರ ನೀತಿ ಹೇಗಾಯ್ತೋ ಅದೇ ರೀತಿ ಸನತ್ ಸುಜಾತ ಋಷಿ ಹೇಳಿರುವಂಥದ್ದನ್ನ ಸನತ್ ಸುಜಾತೀಯ ಅಂತ ಹೇಳ್ತಾರೆ. ಅವ್ರು ಹೇಳಿರುವಂತಹ ಉಪದೇಶ ಅಂತ ತಿಳ್ಕೊಬೋದು. ಅದು ಕೆಲವೊಂದು ಅಧ್ಯಾಯಗಳಲ್ಲಿದೆ. ಇವತ್ತು ಮೊದಲನೇ ಅಧ್ಯಾಯವನ್ನು ತಿಳ್ಕೊಳ್ಳೋಣ. ಧೃತರಾಷ್ಟ್ರ ಹೇಳ್ತಾನೆ, ವಿದುರನೇ, ನಿನ್ನ ವಾಣಿಯಿಂದ ಇನ್ನೇನಾದ್ರೂ ಹೇಳೋದು ಉಳಿದಿದ್ರೆ ಹೇಳ್ಬಿಡು, ನನಗದನ್ನು ಕೇಳು ಅಂತ ಆಸೆ ಬಹಳ ಇದೆ. ಯಾಕೆ ಅಂತಂದ್ರೆ ನೀನು ಹೇಳೋ ರೀತಿ ಇದೆಯಲ್ಲ, ಅದು ಬಹಳ ವಿಶೇಷವಾಗಿರತ್ತೆ. ನನಗಿನ್ನೂ ಕೇಳಬೇಕು ಅನಿಸುತ್ತೆ. ನೀನು ಇನ್ನೂ ಏನಾದರೂ ಹೇಳೋದಿದ್ರೆ ಹೇಳು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆಗ ವಿದುರ ಹೇಳ್ತಾನೆ, ಭರತವಂಶಿ ಧೃತರಾಷ್ಟ್ರನೇ, ಸನತ್ ಸುಜಾತ ಅನ್ನೋ ಹೆಸರಿನಿಂದ ವಿಖ್ಯಾತನಾದಂತಹ ಬ್ರಹ್ಮನ ಮಗ, ಪರಮ ಪ್ರಾಚೀನ ಸನಾತನ ಋಷಿ ಇದ್ದಾರೆ. ಅವರು ಒಂದ್ಸಾರಿ ಹೇಳಿದ್ರು, ಮೃತ್ಯು ಅನ್ನೋದು ಇಲ್ಲವೇ ಇಲ್ಲ ಅಂತಂದ್ಬಿಟ್ಟು. ಮಹಾರಾಜ, ಅವರು ಸಮಸ್ತ ಬುದ್ಧಿವಂತರಲ್ಲೇ ಶ್ರೇಷ್ಠರಾಗಿದ್ದಾರೆ. ಅವರೇ ನಿಮ್ಮ ಹೃದಯದಲ್ಲಿರುವಂತಹ ವ್ಯಕ್ತ ಮತ್ತು ಅವ್ಯಕ್ತ, ಅಂದರೆ ಈಗ ಕಾಣಿಸ್ಕೊಳ್ತಾ ಇರುವಂಥ ಪ್ರಶ್ನೆಗಳು ಅಥವಾ ಇನ್ನೂ ಒಳಗಡೆ ಸುಪ್ತದಲ್ಲಿ ಅಡಗಿರಬಹುದು, ಇನ್ನೂ ಅದು ಹೊರಗಡೆ ಬಂದಿಲ್ಲದೆ ಇರ್ಬೋದು, ಅದನ್ನು ಅವ್ಯಕ್ತ ಅಂತ ಹೇಳ್ತೀವಿ. ಆ ಅವ್ಯಕ್ತ ಎಲ್ಲ ರೀತಿಯ ಪ್ರಶ್ನೆಗಳಿಗೂ ಕೂಡ ಅವರು ಉತ್ತರ ಕೊಡ್ತಾರೆ ಅಂತಂದ್ಬಿಟ್ಟು ವಿದುರರು ಹೇಳ್ತಾರೆ. ಅದಕ್ಕೆ ಧೃತರಾಷ್ಟ್ರ ಹೇಳ್ತಾನೆ, ವಿದುರನೇ, ನಿನಗೆ ಆ ತತ್ವಗಳು ಗೊತ್ತಿಲ್ವಾ? ಈಗ ಯಾವುದನ್ನ ಸನಾತನ ಋಷಿಗಳು ನನಗೆ ಹೇಳಬೇಕು ಅಂತ ನೀನು ಹೇಳ್ತಾ ಇದೆಯೋ ಅದರ ಬಗ್ಗೆ ನಿನಗೆ ಗೊತ್ತಿಲ್ವಾ? ನಿನ್ನ ಬುದ್ಧಿ ಏನಾದರೂ ಸ್ವಲ್ಪ ಆದರೂ ಕೆಲಸ ಮಾಡ್ತಾ ಇದ್ರೆ, ಅಂದರೆ ನಿನಗೆ ಅದ್ರ ಬಗ್ಗೆ ಗೊತ್ತಿದ್ರೆ, ಅದು ಇನ್ನೂ ನಿನಗೆ ನೆನಪಿದ್ರೆ ನನಗೆ ನೀನು ಉಪದೇಶ ಕೊಡು. ನಾನು ಯಾಕೆ ಅವ್ರ ಹತ್ರ ಹೋಗಿ ಕೇಳಬೇಕು, ನೀನೇ ಹೇಳ್ಬೋದಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ವಿದುರ ಹೇಳ್ತಾನೆ, ರಾಜನೇ, ನನ್ನ ಜನ್ಮ ಶೂದ್ರ ಸ್ತ್ರೀಯ ಗರ್ಭದಲ್ಲಾಗಿದೆ. ಅಂದರೆ ನಾನು ಶೂದ್ರ ಸ್ತ್ರೀಯ ಗರ್ಭದಲ್ಲಿ ಹುಟ್ಟಿರುವಂಥವನು. ಅದಕ್ಕೋಸ್ಕರನೇ ಇಷ್ಟನ್ನು ಬಿಟ್ಟು ಇನ್ಯಾವುದೇ ಉಪದೇಶ ಕೊಡುವಂಥ ಅಧಿಕಾರ ನನಗಿಲ್ಲ. ಆದರೆ ಕುಮಾರ ಸನಾತ್ ಸುಜಾತನ ಬುದ್ಧಿ ಇದೆಯಲ್ಲ, ಅದು ಸನಾತನ ಬ್ರಹ್ಮನ ವಿಷಯವನ್ನ ಹೇಳೋದೇ ಆಗಿದೆ. ಅವರು ಅದರ ಬಗ್ಗೆನೇ ಮಾತಾಡುವಂಥವ್ರು. ನಾನು ಅವರನ್ನ ಚೆನ್ನಾಗಿ ಬಲ್ಲೆ, ಅಂದರೆ ನನಗೆ ಅವ್ರು ಚೆನ್ನಾಗಿ ಗೊತ್ತಿದ್ದಾರೆ. ಯಾರ ಜನ್ಮ ಬ್ರಾಹ್ಮಣ ಯೋನಿಯಲ್ಲಾಗಿದೆಯೋ ಅವನು ಗುಪ್ತವಾಗಿರುವಂಥ ತತ್ವಗಳನ್ನು ಕೂಡ ಪ್ರತಿಪಾದನೆ ಮಾಡಿದ್ರೂ ಕೂಡ ದೇವತೆಗಳ ನಿಂದನೆಗೆ ಪ್ರಾಪ್ತನಾಗೋದಿಲ್ಲ. ಇದೇ ಕಾರಣಕ್ಕೆ ನಾನು ಸ್ವತಃ ಉಪದೇಶವನ್ನ ಮಾಡದೆ ನಿಮಗೆ ಸನಾತ್ ಸುಜಾತನ ಹೆಸರನ್ನ ಹೇಳ್ತಾ ಇದ್ದೀನಿ. ಅಂದರೆ ನಾನು ಒಬ್ಬ ಶೂದ್ರ ಸ್ತ್ರೀಯ ಮಗನ ಆಗಿರೋದ್ರಿಂದ, ಅವಳ ಹೊಟ್ಟೆಲಿ ಹುಟ್ಟಿರೋದ್ರಿಂದ, ನಾನು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿಲ್ವಲ್ಲ, ಅದಕ್ಕೆ ನಾನು ಬೇರೆಯವರಿಗೆ ಉಪದೇಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾನು ಎಷ್ಟರ ಮಟ್ಟಿಗೆ ಹೇಳ್ಬೋದೋ ಅದೆಲ್ಲವನ್ನ ಹೇಳಿದ್ದೀನಿ. ಆದರೆ ಈಗ ಬ್ರಹ್ಮ ವಿಷಯವನ್ನ ಹೇಳಬೇಕು, ಗುಪ್ತವಾದ ತತ್ವಗಳನ್ನು ಹೇಳಬೇಕು ಅಂತಂದರೆ ಅದು ಬ್ರಾಹ್ಮಣ ಯೋನಿಯಲ್ಲಿ ಯಾರು ಹುಟ್ಟಿರ್ತಾರೋ ಅವ್ರು ಹೇಳೋದು ಸರಿಯಾಗಿರತ್ತೆ. ಅದಕ್ಕೋಸ್ಕರನೇ ನಿಮಗೆ ಸನತ್ ಸುಜಾತರ ಹೆಸರನ್ನು ನಾನು ಹೇಳ್ತಾ ಇರೋದು ಅಂತ ಹೇಳ್ತಾರೆ. ಅದಕ್ಕೆ ಧೃತರಾಷ್ಟ್ರ ಹೇಳ್ತಾನೆ, ವಿದುರನೇ, ಆ ಪರಮ ಪ್ರಾಚೀನ ಸನಾತನ ಋಷಿಯ ವಿಳಾಸ ನನಗೆ ತಿಳಿಸು. ಇದೇ ದೇಹದಲ್ಲಿ ಇಲ್ಲೇ ಅವರ ಸಮಾಗಮ ಹೇಗಾಗಬಹುದು ಅನ್ನೋದು ಕೂಡ ತಿಳಿಸು ಅಂತ ಹೇಳ್ತಾರೆ. ಅಂದರೆ ಇವ್ರು ಹೇಳಿರ್ತಾರಲ್ಲ, ಬ್ರಹ್ಮನ ಮಗ ಮತ್ತೆ ಪ್ರಾಚೀನ ಅಂತಂದರೆ ತುಂಬ ಹಳೇ ಕಾಲದಲ್ಲಿ ಇರುವಂಥವ್ರು ಅಂತ. ಸನಾತನ ಅಂತಂದರೆ ಯಾವಾಗಲೂ ಇರುವಂಥ ಋಷಿಗಳವರು. ಅವ್ರು ಎಲ್ಲಿರ್ತಾರೆ, ಏನು ಈ ದೇಹದಲ್ಲಿ ನನಗೆ ಇಲ್ಲಿ ಅವರ ಸಮಾಗಮ ಆಗುತ್ತಾ, ಹೇಗಾಗುತ್ತೆ ಅದ್ರ ಬಗ್ಗೆನೂ ಹೇಳು ಅಂತ ಹೇಳ್ತಾರೆ ಅಂತ ಕೇಳ್ತಾನೆ. ವೈಶಂಪಾಯನರು ಹೇಳ್ತಾರೆ, ರಾಜನೇ, ಆಮೇಲೆ ವಿದುರ ಆ ಉತ್ತಮ ವ್ರತದವರಾದಂತಹ ಆ ಸನಾತನ ಋಷಿಯನ್ನ ಸ್ಮರಣೆ ಮಾಡಿಕೊಳ್ತಾರೆ. ಅವರು ಕೂಡ ವಿದುರ ನನ್ನ ಚಿಂತನೆ ಮಾಡ್ತಾ ಇದ್ದಾರಲ್ಲ ಅಂತಂದ್ಬಿಟ್ಟು ನೋಡಿ, ಆಗ ಮನಸ್ಸು ಮಾತಾಡ್ಕೊಳ್ತಾ ಇದ್ರು. ಇವ್ರ ಮನಸ್ಸಲ್ಲಿ ಸ್ಮರಣೆ ಮಾಡಿದ್ರೆ ಅವ್ರಿಗೆ ಗೊತ್ತಾಗ್ಬಿಡ್ತಾ ಇತ್ತು, ಅವ್ರೇನಾದ್ರೂ ನೆನಪಿಸ್ಕೊಂಡ್ರೆ ಇವ್ರಿಗೆ ಗೊತ್ತಾಗ್ತಿತ್ತು. ಈಗ ಧ್ಯಾನವನ್ನು ಡೀಪಾಗಿ ತಿಳ್ಕೊಂಡು ಮಾಡ್ತಾರಲ್ಲ, ಅವರು ಕೂಡ ಮಾನಸಿಕವಾಗಿ ಒಬ್ರನ್ನೊಬ್ರನ್ನ ಭೇಟಿ ಆಗ್ತಾರೆ ಅಂತ ನಾನು ಕೇಳಿದ್ದೀನಿ. ಆ ರೀತಿ ಇವರು ಇಲ್ಲಿ ನೆನೆಸ್ಕೊಂಡಿದ್ದು ಅವ್ರಿಗೆ ಗೊತ್ತಾಗತ್ತೆ. ಅದಕ್ಕೋಸ್ಕರ ಅವ್ರೇನು ಮಾಡ್ತಾರೆ, ತಕ್ಷಣನೇ ಪ್ರತ್ಯಕ್ಷವಾಗಿ ದರ್ಶನವನ್ನು ಕೊಡ್ತಾರೆ. ಧೃತರಾಷ್ಟ್ರನು ಕೂಡ ಶಾಸ್ತ್ರೋಕ್ತ ವಿಧಿಯಿಂದ
ಪಾದ್ಯ, ಅರ್ಘ್ಯ, ಮಧುಪರ್ಕ ಇದನ್ನೆಲ್ಲ ಅರ್ಪಣೆ ಮಾಡಿ ಅವರನ್ನ ಸ್ವಾಗತ ಮಾಡ್ತಾನೆ. ನೋಡಿ, ಈಗ ಅಂತ ಪ್ರಾಚೀನರಾದಂಥ ಅವರನ್ನ ಈಗ ವಿದುರರು ನೆನೆಸ್ಕೊಂಡಿದ ತಕ್ಷಣ ಧೃತರಾಷ್ಟ್ರ ಮತ್ತೆ ವಿದುರ ಅರಮನೆಯಲ್ಲಿ ಕೂತಿದಾರಲ್ಲ, ಅಲ್ಲೇ ಬಂದು ಅವರು ಅವ್ರಿಗೆ ದರ್ಶನವನ್ನ ಕೊಡ್ತಾರೆ. ಅವನು ಕೂಡ ಸ್ವಾಗತ ಸತ್ಕಾರ ಮಾಡ್ತಾನೆ. ಇದಾದ್ಮೇಲೆ ಯಾವಾಗ ಅವರು ಸುಖವಾಗಿ ಒಂದು ಕಡೆ ವಿಶ್ರಾಂತಿ ಪಡ್ಕೊಳ್ಳೋದು ಕೂತ್ಕೊಳ್ತಾರೋ, ಆಗ ವಿದುರರು ಅವರಿಗೆ ಹೇಳ್ತಾರೆ, ಭಗವಂತ, ಧೃತರಾಷ್ಟ್ರನ ಹೃದಯದಲ್ಲಿ ಸ್ವಲ್ಪ ಸಂಶಯಗಳೆಲ್ಲ ಎದ್ದಿದೆ, ಅದಕ್ಕೆ ಸಮಾಧಾನ ನನ್ನ ಮೂಲಕ ಆಗೋದು ಸರಿಯಲ್ಲ. ಅಂದ್ರೆ ವಿದುರರಿಗೆ ಗೊತ್ತಿಲ್ಲ ಅಂತಲ್ಲ, ಅವರಿಗೆಲ್ಲ ವಿಷಯಗಳು ಗೊತ್ತಿದೆ, ಆದರೆ ಬೇರೆಯವರಿಗೆ ಹೇಳಬೇಕು ಅಂತಂದ್ರೆ ಅದನ್ನ ನಾನು ಹೇಳೋದು ಸರಿಯಲ್ಲ. ನೀವೇ ಈ ವಿಷಯದ ಬಗ್ಗೆ ನಿರೂಪಣೆ ಮಾಡೋದಕ್ಕೆ ಯೋಗ್ಯರಾಗಿದ್ದೀರಾ. ಅದನ್ನ ಕೇಳಿ ಈ ನರೇಶ ಅಂದ್ರೆ ಈ ರಾಜ ಎಲ್ಲಾ ದುಃಖಗಳಿಂದ ಪಾರಾಗ್ಲಿ, ಮತ್ತೆ ಲಾಭ, ಹಾನಿ, ಪ್ರಿಯ, ಅಪ್ರಿಯ, ಜರ, ಮೃತ್ಯು, ಭಯ, ನಿರ್ಭಯ, ಹಸಿವು, ಬಾಯಾರಿಕೆ, ಮದ, ಐಶ್ವರ್ಯ, ಚಿಂತೆ, ಆಲಸ್ಯ, ಕಾಮ, ಕ್ರೋಧ, ಮತ್ತೆ ಉನ್ನತಿ, ಅವನತಿ, ಇದೆಲ್ಲ ದ್ವಂದ್ವಗಳಲ್ವಾ. ಈ ದ್ವಂದ್ವಗಳು ಇವರಿಗೆ ಕಷ್ಟವನ್ನ ಕೊಡದೇ ಇರಲಿ. ನಮಗಿವಾಗ ಕಷ್ಟ ಕೊಡುವಂಥದ್ದೇನು? ಇವೇ ಲಾಭ, ಹಾನಿ, ಪ್ರಿಯ, ಅಪ್ರಿಯ. ನಮಗಿಷ್ಟ ಆಗಿರೋದು ಸಿಕ್ಕಿಲ್ಲ ಅಂತಂದ್ರೆ ನಮಗೆ ದುಃಖ ಆಗುತ್ತೆ. ನಮಗಿಷ್ಟ ಇಲ್ಲದೆ ಇರೋದು ನಮಗೆ ಸಿಕ್ತು ಅಂದ್ರೂ ದುಃಖ ಆಗುತ್ತೆ. ನಮಗೆ ಕಾಯಿಲೆ ಬಂದರೂ ದುಃಖ ಆಗುತ್ತೆ, ವಯಸ್ಸಾದ್ರೂ ದುಃಖ ಆಗುತ್ತೆ, ಸಾವು ಬಂದರೂ ದುಃಖ ಆಗುತ್ತೆ, ಹಸಿವು ಆದರೂ ದುಃಖ ಆಗುತ್ತೆ, ಬಾಯಾರಿಕೆ ಆದರೂ ದುಃಖ ಆಗುತ್ತೆ ಅಲ್ವಾ. ಅಂದ್ರೆ ದ್ವಂದ್ವಗಳಿಂದ ನಮಗಿದೆಲ್ಲ ಸಿಗುವಂಥದ್ದು ಕಷ್ಟಗಳು ಅನ್ನೋದು. ಅದಕ್ಕೆ ಈ ದ್ವಂದ್ವಗಳು ಇವರಿಗೆ ಕಷ್ಟವನ್ನ ಕೊಡಬಾರದು ಅಂತಂದ್ರೆ ಇವರಿಗೆ ಸ್ವಲ್ಪ ನೀವು ಅವ್ರಿಗೇನು ಸಂಶಯಗಳಿದೆಯೋ ಅದನ್ನೆಲ್ಲ ನೀವು ದೂರ ಮಾಡಿ, ಆಗ ಅವ್ರ ಮನಸ್ಸು ನಿರಾಳ ಆಗುತ್ತೆ. ಈ ದ್ವಂದ್ವಗಳಿಂದ ಸಿಗುವಂಥ ಕಷ್ಟಗಳಿಂದ ಕೂಡ ಅವರು ಪಾರಾಗ್ತಾರೆ. ಅಂದ್ರೆ ಅವ್ರಿಗೆ ಆ ದ್ವಂದ್ವಗಳು ಕಷ್ಟನೇ ಕೊಡದೇ ಇರಲಿ ಅಂತ ಒಂದು ಸ್ಥಿತಿಗೆ ಅವ್ರು ಬರ್ತಾರೆ ಅಂತಂದ್ಬಿಟ್ಟು ಆ ಋಷಿಗಳಿಗೆ ವಿದುರರು ಕೇಳ್ಕೊಳ್ತಾರೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಇಲ್ಲಿಗೆ ಸನತ್ ಸುಜಾತೀಯ ಅನ್ನುವಂಥ ಮೊದಲನೇ ಅಧ್ಯಾಯ ಮುಗಿಯತ್ತೆ. ಹರೇ ಕೃಷ್ಣ.